ಸೊ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದರೂ ಸಹ ಪ್ರತ್ಯೇಕವಾಗಿ ಇಡಬೇಕಾಗತ್ತೆ. ಹಾಗಾಗಿ ಅಲ್ಲೇನಾದ್ರೂ ಆ ವ್ಯವಸ್ಥೆ ಇದೆಯಾ ಅಂತಂದಾಗ ಹೌದು, ಕ್ವಾರಂಟೈನ್ ಸೆಲ್ನಲ್ಲಿ ಈಗ ದರ್ಶನ್ ಇರೋದು, ವಿಶೇಷ ಭದ್ರತಾ ಕೊಠಡಿಯಲ್ಲಿ ದರ್ಶನ್ ಇರಿಸುವಂತಹ ಸಾಧ್ಯತೆ ಇದೆ. ಹಿಂದೆ ರಾಜ್ಯಾತಿಥ್ಯ ನೀಡಿದ ಬಗ್ಗೆ ಗರಂ ಆಗಿತ್ತು ಸುಪ್ರೀಂ ಕೋರ್ಟ್. ಬಳು ಕಟು ಟೀಕೆಯನ್ನ ವ್ಯಕ್ತಪಡಿಸಿತ್ತು. ಸುಪ್ರೀಂ ವಾರ್ನಿಂಗ್ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಜೈಲಾಧಿಕಾರಿಗಳು. ಕಾರಾಗೃಹ ಇಲಾಖೆ ಎಡಿಜಿಪಿ ಬಿ ದಯಾನಂದ್ ಅವರಿಂದ ಈಗ ಎಚ್ಚರಿಕೆಯನ್ನ ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಾತಿಥ್ಯ ನೀಡದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಸೊ ಈಗ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಎಡಿಜಿಪಿ ಅವರು ಹೇಳಬಹುದು, ಆದರೆ ಸ್ಥಳೀಯವಾಗಿರುವಂತಹ ಸಿಬ್ಬಂದಿಗಳು ಏನೆಲ್ಲ ವ್ಯವಸ್ಥೆ ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಜೊತೆಗೆ ಕಾಸು ಕೊಟ್ಬಿಟ್ರೆ ಎಲ್ಲ ವ್ಯವಸ್ಥೆಯನ್ನ ಅವರೇ ಮಾಡ್ತಾರೆ ಅನ್ನೋದಿದೆ. ಆ ನಿಟ್ಟಿನಲ್ಲಿ ಒಳಗಡೆಗಿರುವಂತಹ ಕೆಲ ಪುಡಿ ರೌಡಿಗಳು ಅಥವಾ ರೌಡಿಗಳು ಇಂಥವ್ರು ಯಾರಿದ್ದಾರೆ, ಅವರು ಅನೇಕ ರೀತಿಯಾದಂಥ ಸೌಲಭ್ಯಗಳನ್ನು ಈಗಾಗಲೇ ಪಡ್ಕೊಳ್ತಾ ಇರ್ತಾರೆ ಅಲ್ಲಿರುವಂಥ ಸಿಬ್ಬಂದಿಗಳಿಂದ. ಅವರಿಂದ ಇವ್ರಿಗೆ ಏನು ಬೇಕು ಆ ಎಲ್ಲ ವ್ಯವಸ್ಥೆಗಳು ಕೂಡ ಆಗುತ್ತೆ. ಕಾರಣ ಅವರಿಗೆ ಒಂದು ಚೈನ್ ಲಿಂಕ್ ಇರುತ್ತೆ. ಯಾರನ್ನ ಹಿಡಿದ್ರೆ ಏನು ವ್ಯವಸ್ಥೆ ಆಗುತ್ತೆ, ಯಾರನ್ನ ಏನು ಕೊಟ್ಟರೆ ಅವ್ರು ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಎಲ್ಲವೂ ಕೂಡ. ಕಾರಣ ಜೈಲಿನಲ್ಲಿ ಸಿಬ್ಬಂದಿಗಳೇನಿದ್ದಾರೆ ಅವ್ರ ಕೈ ಸರಿ ಇಲ್ಲ ಅಂತ ಹೇಳ್ತಾರೆ ಭಾಳ ಜನ. ನನ್ನ ಸಹೋದ್ಯೋಗಿ ಈಗ ಆನೇಕಲ್ ಸಹೋದ್ಯೋಗಿ ಆಗಿರುವಂಥ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಂಪೂರ್ಣವಾಗಿ ಅಲ್ಲಿನ ಚಿತ್ರಣ ಅವ್ರಿಗೆ ಗೊತ್ತಿದೆ, ಪರಪ್ಪನ ಅಗ್ರಹಾರದ ಕಥೆ ಏನು ಅಂತ ಹೇಳಿ. ಅಂಬರೀಷ್, ಹಿಂದೆಯೂ ಕೂಡ ಅನೇಕ ಬಾರಿ ನೀವು ವರದಿಯನ್ನ ಮಾಡಿದ್ದೀರಾ. ಆ ಭಾಗದಲ್ಲಿದ್ದಾಗ ಏನಿದೆ ಪರಪ್ಪನ ಅಗ್ರಹಾರದಲ್ಲಿ, ಕಾಸು ಕೊಟ್ಟರೆ ಏನೆಲ್ಲ ತಂದು ಕೊಡ್ತಾರೆ, ಸಿಬ್ಬಂದಿಗಳು ಯಾವ ರೀತಿಯಾಗಿ ತಮ್ಮ ಕೈಯನ್ನ ಹೊಲಸು ಮಾಡಿ ಇಟ್ಕೊಂಡಿದ್ದಾರೆ, ರೌಡಿಗಳು ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ಅಲ್ಲಿ ಮಾಡ್ಕೊಳ್ತಾರೆ ಅಂತೇಳಿ. ಕಳೆದ ಬಾರಿಯೂ ಕೂಡ ದರ್ಶನ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ವ್ಯವಸ್ಥೆಗಳಾಯಿತು ಅಂತಲೂ ವರದಿಯನ್ನ ಮಾಡಿದ್ರಿ ವಿಡಿಯೋ ಸಮೇತವಾಗಿ. ಈಗಲೂ ಅದೇ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡುವಂಥ ಸಾಧ್ಯತೆ ಇಲ್ಲ ಅಂತ ಹೇಳೋ ಲಕ್ಷಣಗಳೇನಾದರೂ ಇದೆಯಾ? ಅರುಣ್, ಖಂಡಿತ. ನಿನ್ನೆ ರಾತ್ರಿ 9 ಗಂಟೆಗೆ ಏನು ದರ್ಶನನ್ನು ಪರಪ್ಪನಗರ ಜೈಲಿಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದ ನಂತರ ನೇರವಾಗಿ ಕ್ವಾರಂಟೈನ್ ಜೈಲಿಗೆ ಈಗ ಶಿಫ್ಟ್ ಮಾಡಿರೋಂಥದ್ದು. ಅಂದರೆ ಕ್ವಾರಂಟೈನ್ ಜೈಲಿನಲ್ಲಿ ಈಗ 4 ಜನ ಅಲ್ಲೇ ಇದ್ದಾರೆ. ಸದ್ಯಕ್ಕೆ ಏನಂದರೆ ಮಾಹಿತಿ ಪ್ರಕಾರವಾಗಿ ಅಂದರೆ ಭದ್ರತಾ ದೃಷ್ಟಿಯಿಂದ ದರ್ಶನನ್ನು ಕ್ವಾರಂಟೈನ್ ಜೈಲಿಂದ ಅಂದರೆ ವಿಶೇಷ ಬ್ಯಾರಕ್ಕಿಗೆ ಶಿಫ್ಟ್ ಮಾಡಬೇಕು. ಭದ್ರತೆ ವಿಚಾರವಾಗಿ ನಾಳೆ ಏನಾದರೂ ತೊಂದರೆ ಆಗ್ತದೆ, ಜೈಲಿನಲ್ಲಿ ದರ್ಶನ್ ನೋಡೋದಕ್ಕೆ ಅಭಿಮಾನಿಗಳು ಮುಂದಾಗ್ತಾರೆ ಅಂತೇಳಿ ಈಗ ಏನು ಅಧಿಕಾರಿಗಳು ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಕ್ವಾರಂಟೈನ್ ಜೈಲಿನಲ್ಲಿ ಅಲ್ಲಿ ಸಮಸ್ಯೆ ಏನಂತಂದರೆ ವಿಶೇಷ ಬ್ಯಾರಕ್ ಇಲ್ಲ, ಭದ್ರತೆಗೆ ಕೊರತೆಗಳಿದ್ದಾವೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದರೆ ಪ್ರಮುಖವಾಗಿ 8 ತಿಂಗಳ ಹಿಂದೆ ದರ್ಶನ್ ಜೈಲಿನಲ್ಲಿದ್ದರು. ಆ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿಗಳು ಶಾಮೀಲಾಗಿದ್ದರು. ಜೊತೆಗೆ ಕೆಲವು ಪ್ರಭಾವಿ ರೌಡಿಗಳ ಜೊತೆನೂ ಸಹ ಆ ಸಂಪರ್ಕದಲ್ಲಿದ್ದರು. ಆ ಹಿನ್ನೆಲೆಯಲ್ಲಿ ಫೋಟೋಗಳು ಸಹ ವೈರಲ್ ಆಯಿತು. ಆದರೆ ಎಷ್ಟರ ಮಟ್ಟಿಗೆ ಆಯಿತು ಅಂದರೆ ಸುಮಾರು 7ರಿಂದ 8 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ತಾರೆ. ಇದರಲ್ಲಿ ಸಂಬಂಧಪಟ್ಟಾಗಿ ದರ್ಶನನ್ನು ಬಳ್ಳಾರಿಗೆ ಇರ್ಬೋದು ಅಥವಾ ಬೇರೆ ಬೇರೆ ಕೊಲೆ ಪ್ರಕರಣದಿಂದ ಆರೋಪಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಈಗ ಏನು ಮತ್ತೆ ದರ್ಶನ್ ಇರ್ಬೋದು ಅವ್ರ ಗ್ಯಾಂಗಿಗೆ ಜೈಲಿಗೆ ಬಂದಿದ್ದಾರೆ. ಆ ಹಿನ್ನೆಲೆ ಸುಪ್ರೀಂ ಕೋರ್ಟು ಸಹ ಗರಂ ಆಗಿತ್ತು. ಅಂದರೆ ಇದೇ ವಿಚಾರವಾಗಿ ರಾಜ್ಯಾತಿಥ್ಯ ನೀಡ್ತಾ ಇರೋ ಸಂಬಂಧಪಟ್ಟಂಗೆ ಯಾವುದೇ ಕಾರಣಕ್ಕೂ ಮುಂದೆ ಆ ರೀತಿ ಆಗಬಾರ್ದು, ಇಲ್ಲಾಂದರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಸಹ ಸುಪ್ರೀಂ ಕೋರ್ಟ್ ಗೈಡ್ಲೈನ್ ನಿನ್ನೆ ತೀರ್ಪಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಜೈಲಿನ ಹಿರಿಯ ಅಧಿಕಾರಿಗಳು ಇರ್ಬೋದು ಅಥವಾ ಎಡಿಜಿಪಿ ಕಾರಾಗೃಹದ ಎಡಿಜಿಪಿ ದಯಾನಂದ್ ಅವರು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಖಡಕ್ಕಾಗಿ ಕೊಟ್ಟಿದ್ದಾರೆ. ಯಾವುದೇ ಥರದ ರಾಜ್ಯಾತಿಥ್ಯ ಕೊಡಬಾರ್ದು. ಜೊತೆಗೆ ಬೇರೆ ಕೈದಿಗಳು ಸಹ ಹೆಚ್ಚಿನ ಯಾವುದಾದ್ರು ಪ್ರಭಾವಿ ರೌಡಿ ಶೀಟರ್ಗಳಿರ್ಬೋದು ಅಥವಾ ಇಲ್ಲಿನ ಪುಡಿ ರೌಡಿಗಳು ಸಹ ದರ್ಶನ ಭೇಟಿಗೆ ಅವಕಾಶ ಕೊಡಬೇಡಿ, ಅದ್ರ ಬಗ್ಗೆ ನಿಗಾ ಇಟ್ಟಿರಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು. ಹಾಗಾಗಿ ಏನು ಕ್ವಾರಂಟೈನ್ ಈಗ ಜೈಲಲ್ಲಿದ್ದಾರೆ ಆ 4 ಜನರ ಜೊತೆಗೆ ಈಗಾಗಲೇ ಅನೂಪ್ ಕುಮಾರ್ ಇರ್ಬೋದು, ಜಗದೀಶ್ ಸಹ ಪರಪ್ಪನಗರ ಜೈಲಿಗೆ ಶಿಫ್ಟ್ ಆಗಿರುವಂಥದ್ದು. ಒಟ್ಟು 6 ಜನ ಈಗ ಕ್ವಾರಂಟೈನ್ ಜೈಲಲ್ಲಿ ಇರುವಂಥದ್ದು. ಹಾಗಾಗಿ ಬೆಳಗಿನೂ ಸಹ ಯಾರ ಜೊತೆನೂ ಸಹ ಸಂಪರ್ಕ ಇರ್ಬೋದು ಅಥವಾ ಮಾತುಕತೆಗೆ ದರ್ಶನ್ ಮುಂದಾಗಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ಇನ್ನು ಮೇಲೆ ಅವರು ಮೊದಲಿದ್ದಂತಹ ಏನು ಜೈಲೇ ಬೇರೆ ಆಗಿರ್ತದೆ ದರ್ಶನ್ಗೆ. ಈಗ ಜೈಲಿನ ನಿಜವಾದ ಜೈಲಿನ ಪರಿಸ್ಥಿತಿ ಗೊತ್ತಾಗುವಂಥದ್ದು. ಇನ್ನು ಮೇಲೆ ಅವರಿಗೆ ಜೈಲಿನಲ್ಲಿ ಕಷ್ಟದ ದಿನಗಳೇ ಬರ್ಬೋದು ಅನ್ನೋದು ಗೊತ್ತಾಗ್ತಾ ಇರೋಂಥದ್ದು. ಆದರೆ ಎಲ್ಲ ಒಂದು ಕಡೆಗೆ ಹಿರಿಯ ಅಧಿಕಾರಿಗಳ ಸೂಚನೆ ಮೇಲೆ ಈಗ ಕಟ್ಟುನಿಟ್ಟಿನ ಕ್ರಮಗಳನ್ನು ಜೈಲ ಅಧಿಕಾರಿಗಳು ತೆಗೆದುಕೊಂಡಿರೋದಂತೂ. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.